ಗಲಾಟೆ ಆಯ್ತು, ನಾನು ಒಂದ್ 2 ಏಟ್ ಹೊಡೆದೆ, ಅವ್ರಿಗೂ ಒಂದ್ 8 ಏಟ್ ಹೊಡೆದು ನನ್ಗೆ ಅದೇನ್ ಬೇಜಾರಿಲ್ಲ. ಈಗ ಇವ್ರ ಸಿನಿಮಾ ಬಂದಿದೆ, ರೆಸ್ಪಾನ್ಸ್ ನೋಡ್ತಾ ಇದ್ರಲ್ಲ, ಎಷ್ಟನ ದರ್ಶನ್ ಸುದೀಪ್ ಎಷ್ಟನೇ ಹಿಡಿಯಕ್ ಆಗಲ್ಲ. ಇನ್ನು ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಯಶ್ಗೆ ಅಲ್ಲು ಅರ್ಜುನ್ ಕಂಪೇರ್ ಮಾಡ್ಬೇಕು. ಇವ್ರು ನಮ್ಮಲ್ಲೇನೆ ಮನೆ ಕಿತ್ತಾಟ, ಅಣ್ಣ ತಮ್ಮರು ಕಿತ್ತಾಟ ಅನ್ನೋ ತರ ಆಗ್ಬಿಡ್ತದೆ. ಅವ್ನ್ ತುಳಿದ್ ಮೇಲ್ ಬರ್ಬೇಕು ಅನ್ನೋದು ಇವ್ರಿಗೆ ಇಷ್ಟ. ಇವತ್ತಿನ ಹೀರೋಗಳು ಕಲ್ತಿರೋದು. ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ ಜಾತಿ ಒಂದ್ ಶೋ ನೋಡ್ಕೊ ಬಂದ್ಬಿಡ್ತಾನೆ. ಈಗ ನಮ್ಮ ಈ ಟ್ರೆಂಡಿನ ಗಂಡು ಮಕ್ಳಿಗೆ ಮದ್ವೆ ಆಗದೆ ಕಷ್ಟ ಆಗ್ಬಿಟ್ಟಿದೆ. ಏನ್ ಹೇಳ್ತೀರಾ? ಈಗ ಹೆಣ್ ಸಿಗ್ತಾ ಇಲ್ಲ ಹುಡುಗರಿಗೆ, ಸಿಕ್ಕಿದ್ರು 2 ವರ್ಷಕ್ಕೆ ಡಿವೋರ್ಸ್ ಆಗ್ಬಿಡ್ತೈತೆ. ನಾವೀಗ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಈ ಸ್ಟಾರ್ ವಾರ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸ್ಟಾರ್ ವಾರ್ ನಲ್ಲಿ ಲೆಕ್ಕಕ್ಕೆ ಹೋದ್ರೆ, ಈಗ ಕನ್ನಡ ಇಂಡಸ್ಟ್ರಿಲೇ ಮೂವಿ ರಿಲೀಸ್ ಆಗ್ತಾ ಇದ್ರೆ, ಕನ್ನಡ ಇಂಡಸ್ಟ್ರಿಲೇ ಮೂವಿ ರಿಲೀಸ್ ಆಗ್ತಿತ್ತು ಅಂತ ಇಟ್ಕೊಂಡಿತ್ತು ಅಂತಂದ್ರೆ, ಇವತ್ತು ಯಶು ದರ್ಶನ್ಗೂ ಸುದೀಪ್ಗೂ ಸೈಡ್ ಹೊಡಿಯಕ್ ಆಯ್ತಾ ಇರ್ಲಿಲ್ಲ. ಬರೀ ಒಂದೇ ರಾಜ್ಯ ಅಂತ ಲೆಕ್ಕ ತಗೊಂಡಿದ್ರೆ, ಇವತ್ತು ಎಲ್ಲಾ ಭಾಷಿಗರು ಪ್ಯಾನ್ ಇಂಡಿಯಾ ಮೂವಿ ಬರೋದ್ರಿಂದ ಎಷ್ಟನ ದರ್ಶನ್ ಸುದೀಪ್ ಎಷ್ಟನೇ ಹಿಡಿಯಕ್ ಆಗಲ್ಲ. ಯಾಕಂದ್ರೆ 1250 ಕೋಟಿ ಕಲೆಕ್ಷನ್. ಈಗ ಇವ್ರ ಸಿನಿಮಾ ಬಂದಿದೆ, ರೆಸ್ಪಾನ್ಸ್ ನೋಡ್ತಾ ಇದ್ರಲ್ಲ, 1250 ಕೋಟಿ ಎತ್ತ ತರದಲ್ಲಿ ಇಲ್ಲ. ಅಷ್ಟೆಲ್ಲ ರಿಷಬ್ ಶೆಟ್ಟಿಗೂ ಸೈಡ್ ಹೊಡಿಯಕ್ ಆಗಲ್ಲ ಈಗ ಅವರು. ಹಂಗಾಗೋಗಿದೆ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಮೂವಿ ಜನ ಒಂದ್ಸತ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ತೀರೋಯ್ತು. ಜೀವನದಲ್ಲಿ ಒಂದ್ ಮೂವಿ ಮಾಡಿದ್ರೆ ಸಾಕು. ಈಗ ರಕ್ಷಿತ್ ಶೆಟ್ಟಿ, ಇವರು ರಿಷಬ್ ಶೆಟ್ಟಿ ಕಾಂತಾರ 1 ಕಾಂತಾರ 2 ಅನ್ನೋ ತರ ಮಾಡಿದ್ರು ನೋಡು. ಅದ್ರ ಒಪಿನಿಯನ್ ಓಪು ಚೆನ್ನಾಗಿರೋದ್ರಿಂದ ರಿಷಬ್ ಶೆಟ್ಟಿಗೆ ಕಾಂತಾರ 3 ಬಂತು ಅಂತಂದ್ರೆ ಅದು ಕೋಟಿ ಗಟ್ಲೆ ಎತ್ತುತ್ತೆ. ಆ ರೀತಿ ಥೀಮ್ಗಳು, ಆ ರೀತಿ ಇವು ಸುದೀಪ್ಗೂ ದರ್ಶನ್ಗೂ ಇಲ್ಲ. ಈಗ ನಾವು ಒಂದೇ ಫ್ಯಾನ್ಸ್ ನ ಟಾರ್ಗೆಟ್ ಮಾಡಿ ಮಾತಾಡೋದ್ ಬೇಡ. ಎಲ್ಲಾ ಫ್ಯಾನ್ಸ್ಗಳಿಗೂ, ಕನ್ನಡ ಇಂಡಸ್ಟ್ರಿಲಿ ಇರುವಂತ ಎಲ್ಲಾ ಫ್ಯಾನ್ಸ್ಗಳಿಗೂ ಒಂದು ಮಾತು ಹೇಳುವಂತದ್ದು, ಕನ್ನಡ ಇಂಡಸ್ಟ್ರಿನ ಉಳಿಸಿ ಬೆಳೆಸೋಕೆ. ಇಲ್ಲಿ ಕನ್ನಡ ಇಂಡಸ್ಟ್ರಿ ಬೆಳೆಸಬೇಕು ಅಂದ್ರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇವತ್ತಿಲ್ಲ, ಅವ್ರು ಇಲ್ಲೇ ಇರ್ಬೋದು. ಆದ್ರೂ ಒಳ್ಳೆ ಆಕ್ಟ್ರು. ಮಿಲನ ಫಿಲಂ ನಾನು ಒಂದು 20 ಸಾರಿ ನೋಡಿದ್ದೆ. ಒಂದೇ ದಿನ 3 ಶೋ ನೋಡಿರೋದು ಉಂಟು. ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ಜಗ್ಗೇಶ್ ಶೇಖರ್ ಆಗಿರ್ಬೋದು, ದರ್ಶನ್ ಆಗಿರೋರಾಗ್ಬೋದು, ಯಶ್ ಅವ್ರಾಗಿರ್ಬೋದು, ಧ್ರುವ ಸರ್ಜಾ ಆಗಿರ್ಬೋದು, ಅರ್ಜುನ್ ಸರ್ಜಾ ಆಗಿರ್ಬೋದು, ಇವ್ರು ಯಾರೇ ಆದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿ ಅವರು ಈ ಹೀರೋಗಳಿಗೆ ಇದು ಕೊಡ್ಬಾರ್ದು. ಅಂದ್ರೆ ಈ ಹೀರೋಗಳಿಗೆ ಕಂಪೇರ್ ಮಾಡಬಾರ್ದು. ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಯಶ್ಗೆ ಅಲ್ಲು ಅರ್ಜುನ್ ಕಂಪೇರ್ ಮಾಡ್ಬೇಕು. ಹೊರಗಡೆ ಅಲ್ಲು ಅರ್ಜುನ್ ಕಂಪೇರ್ ಮಾಡಿ, ಅವ್ನ್ ಪುಷ್ಪ ಮೂವಿಗೆ ನೆಕ್ಸ್ಟ್ KGF 3 ಸೈಡ್ ಹೊಡಿಬೇಕು ಅನ್ನೋ ತರದಲ್ಲಿ ಇರ್ಬೇಕು. ಈಗ ಈ ತರದವ್ರನ್ನ ಜಗ್ಗೇಶು, ಈ ತರ ಸುದೀಪ್, ಈ ತರದವ್ರನ್ನೆಲ್ಲ ತಮಿಳ್ ವಿಜಯ್ ಗೋಲ್ಕೆ ಮಾಡ್ಬೇಕು. ಅವ್ನಿಗೆ ಸೈಡ್ ಹೊಡಿಯೋ ತರದಲ್ಲಿ ಇವ್ರ ಸಿನಿಮಾ ಬೆಳೆಸಬೇಕು ಅನ್ನೋ ರೀತಿಲಿ ಇವ್ರು ನಮ್ಮಲ್ಲೇನೆ ಮನೆ ಕಿತ್ತಾಟ, ಅಣ್ಣ ತಮ್ಮರು ಕಿತ್ತಾಟ ಅನ್ನೋ ತರ ಆಗ್ಬಿಡ್ತದೆ. ಆ ತರ ಆಗಿ ನಿಜ ಹೊರಗಡೆ ಇಂಡಸ್ಟ್ರಿ ಅವ್ರಿಗೂ ಉಳಿಸಬೇಕು. ನಾನ್ ಅದ್ನೇ ಹೇಳೋದ ಅನ್ಕೋತಿದ್ದೆ. ಈಗ ಇವತ್ತಿನ ದಿವಸ ಬರ್ತಾರೋ ಪಿಕ್ಚರ್ಗಳು ಅಷ್ಟು ಕೋಟಿ, ಅಷ್ಟು ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ಕೋತಾರೆ. ಬಟ್ ನಾವು ನೋಡ್ತಿದ್ದಂತ ಶಂಕರ್ನಾಗ್, ಅನಂತ್ನಾಗ್, ರಾಜ್ಕುಮಾರ್ ಅಲ್ಲಿ ಬರ್ತಿದ್ದ ಮೆಸೇಜ್ ಇವತ್ ಬರ್ತಾ ಇಲ್ಲ ಅನ್ಸುತ್ತೆ. ಏನ್ ಅನ್ಸುತ್ತೆ? ಬರಲ್ಲ, ಇನ್ ಮುಂದಕ್ ಬರಲ್ಲ. ಟ್ರೆಂಡು ಎಲ್ಲ ಚೇಂಜ್ ಆಗೋಯ್ತು. ಈಗ ಮನೆ ಮಂತ್ರಾಲಯ, ಒಡ ಹುಟ್ಟಿದವರು, ತವರು, ಬಂಗಾರದ ಮನುಷ್ಯ, ಈ ತರದ ಸಿನಿಮಾಗಳನ್ನ ನಾವು ಜೀವನದಲ್ಲಿ ನೋಡಕ್ಕಾಗಲ್ಲ. ಏನಂದ್ರೆ ಹಳೆ ಫಿಲಂಗಳು ನಾವು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು, ನಾವ್ ಇದ್ರ ಟಿವಿ ಹಾಕೊಂಡು ಯಾವ್ದಾರ DVD ಕ್ಯಾಸೆಟ್ಗಳಿಗೆ ಅದನ್ನು ನೋಡಲ್ಲ ಬಿಡಿ, ಮೊಬೈಲ್ ಅಲ್ಲಿ ನೋಡ್ಕೋಬೇಕಷ್ಟೇ. ಅವತ್ತಿನ ದಿವಸ ನೋಡಿ, ಅಂಬರೀಷ್, ರಾಜ್ಕುಮಾರ್, ಅನಂತ್ನಾಗು 3 ಜನ ಸೇರಿ ಒಂದ್ ಪಿಕ್ಚರ್ ಮಾಡ್ತಿದ್ದಂತ ಕಾಲ, ಶಂಕರ್ನಾಗು ರಾಜ್ಕುಮಾರ್ ಅವರು ತೆಗಿತಿದ್ದಂತ ಕಾಲ. ಇವಾಗ ಎಲ್ಲಿ ಆ ಕಾಲ? ಏನಂತ ಆಗ ಅಂತಂದ್ರೆ ಒಬ್ಬಿರೋಗಳಿಗೆ ಒಬ್ಬರಿಗೆ ಭೇದ ಭಾವ ಇರ್ಲಿಲ್ಲ. ಈಗ ಒಡ ಹುಟ್ಟಿದವರಲ್ಲಿ ರಾಜ್ಕುಮಾರ್, ಅಂಬರೀಷ್ ಮಾಡಿದ್ರು, ಯಾವ್ದು ಜಾತಿ ಭೇದ ಅನ್ನೋದ್ರಿಂದ ಭೇದ ಭಾವ ಇರಲಿಲ್ಲ. ಅವ್ರಿಗೂ ಅಣ್ಣವ್ರು ಅನ್ನೋ ಒಂದು ಬಿರುದು, ಇವ್ರಿಗೂ ರೆಬಲ್ ಸ್ಟಾರ್ ಅನ್ನೋದು ಒಂದು ಬಿರುದು. ಒಬ್ಬ ಹೀರೋ ಕರ್ತು ಅಂತಂದ್ರೆ ಜೊತೆಗೂಡು ಮಾಡ್ಬೇಕು ಅಂತ ಒಂದು ಭೇದ ಭಾವ, ದುಡ್ಡು, ನಾನು ಸ್ಟಾರ್ ಅನ್ನೋ ತರದಲ್ಲಿ ಅಹಂಕಾರ ಯಾರಿಗೂ ಇರ್ಲಿಲ್ಲ. ಆದ್ರೆ ಇವತ್ನವ್ರಿಗೆ ಯಾವ್ದಾರ ಸಿನಿಮಾದಲ್ಲಿ ಇವನಿಂತ ಒಂದು 10 ಕೋಟಿ 20 ಕೋಟಿ ಜಾಸ್ತಿ ಜಂಪ್ ಆಯ್ತು ಅಂತಂದ್ರೆ ಅಲ್ಲಿ ಮನಸ್ತಾಪ ಶುರು. ಇವ್ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಕ್ ಇರ್ಲಿ, ಯಾವ್ದಾರು ವಿಚಾರಕ್ಕೆ ಒಂದು ಪ್ರಮೋಷನ್ಗೆ ಒಂದ್ ಜೊತೆಗೆ ಎಲ್ಲೋ ಬಂದು ನಿಂತ್ಕೊಳ್ಳಿ ಅಂತಂದ್ರೆ ನಿಂತ್ಕೊಳಕ್ ಬರಲ್ಲ ಅವ್ರು. ಯಾಕಂತಂದ್ರೆ ಅವ್ರನ್ನ ತುಳಿಬೇಕು ಅನ್ನೋದು, ಅವ್ನ್ ತುಳಿದ ಮೇಲ್ ಬರ್ಬೇಕು ಅನ್ನೋದು ಇವ್ರಿಗೆ ಇಷ್ಟ. ಇವತ್ತಿನ ಹೀರೋಗಳು ಕಲ್ತಿರೋದು. ಈಗ ಹೀರೋಗಳು ಕೆಲವೊಂದ್ ತಪ್ಪನೆ ಮಾಡಿರೋದಿಲ್ಲ, ಬಟ್ ಫ್ಯಾನ್ಸ್ ಅವ್ರಿಬ್ರು ಮಧ್ಯೆ ತಂದಾಕ್ಬಿಡ್ತಾರಲ್ಲ. ಏನ್ ಅವ್ರ ಜೊತೆ ಇರೋರು? ಈಗ ಇದೇ ಹೇಳ್ತೀನಿ ಕೇಳಿ. ಯಾವತ್ತು ಒಂದ್ ಸಿನಿಮಾ ಅಂತಂದಾಗ ಆಕ್ಟಿಂಗ್, ಈಗ ರಿಷಬ್ ಶೆಟ್ಟಿ ಇದೆ, ಆಕ್ಟಿಂಗ್ ನೋಡಿ ಕಾಂತಾರ ಮೂವಿ 2 ಹಿಟ್ ಆಯ್ತು.
ಯಾವತ್ತು ಆ ಹೀರೋದ ಆಕ್ಟಿಂಗ್ ನೋಡಿ ಇಷ್ಟಪಡ್ಬೇಕು ಹೊರ್ತು ಇಲ್ಲಿ ನಮ್ದು ಜಾತಿ ಇದು ಆ ಜಾತಿ ಅನ್ನೋ ತರದಲ್ಲಿ ನೋಡಕ್ ಹೋಗ್ಬಾರ್ದು. ಆಕ್ಟಿಂಗ್ ಚೆನ್ನಾಗಿತ್ತ, ಅದು ಕನ್ನಡ ಮೂವಿನ ಒಳ್ಳೆ ಇದಿದ್ದದ, ಅದು ಪರಭಾಷೆ ಆದ್ರೂ ಪರವಾಗಿಲ್ಲ. ನಮ್ಮ ಕನ್ನಡಿಗರು ವಿಶಾಲ ಹೃದಯದವರು, ಎಲ್ಲಾ ಚಿತ್ರಗಳು ನೋಡುವವರು, ಅದು ಹೇಳ್ಕೊಡಂಗೇ ಇಲ್ಲ. ಚೆನ್ನಾಗದೆ ಅಂತ ಸಿನಿಮಾ ಅಂತಂದಾಗ ಅದ ಜಾತಿ ಅಂತ ನೋಡ್ಬಾರ್ದು, ಸಿನಿಮಾ ಹೋಗಿ ನೋಡ್ಬೇಕು. ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ ಜಾತಿ ಒಂದ್ಸೋ ನೋಡ್ಕೊ ಬಂದ್ಬಿಡ್ತೇನೆ, ನನ್ ಕೈಲಾದಷ್ಟು ದುಡ್ಡು ಕೊಟ್ಬಿಡ್ತು, ಬಾಯಲ್ಲಿ ಕೇಳ್ತೀವಲ್ಲ ನಾವೇ. ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರು ಆ ಜಾತಿಯವನಾಗಿರ್ತಾನೆ, ನಾವು ಸಿನಿಮಾ ಹೇಗಿದ್ದು ಅಂದ್ರೆ ಪರವಾಗಿಲ್ಲ ಒಂದ್ಸಲ ನೋಡ್ಬೋದು ಅನ್ನೋದು, ಒಂದ್ಸಲ ನೋಡ್ಬೋದು ಅಂತ, ಅಂದ್ರೆ ಚೆನ್ನಾಗಿರಲ್ಲ ಅಂತ ಅರ್ಥ. ಆದ್ರೆ ನಾವು ಜಾತಿ ಏನು ಅಂತ ಹಂಗಂತ ಇದೆ ಅಂತ ಅನ್ನಕ್ಕಾಗಲ್ಲ. ಇಲ್ಲಿ ಆಕ್ಟಿಂಗ್ ನೋಡಿ ಮೂವಿ ನೋಡ್ಬೇಕು ಹೊರ್ತು ಯಾವ್ದೇ ಜಾತಿ ನೋಡಿ ಮೂವಿ ನೋಡಕ್ಕಾಗಲ್ಲ. ನಿಮ್ಮ ಎಜುಕೇಶನ್ ಏನು ಪರಮೇಶ್ವರ? ನಮ್ದು PUC ಸರ್. PUC ಆದ್ಮೇಲೆ ಏನು ಎಜುಕೇಶನ್ ಮಾಡಿಲ್ಲ. ನೀವು ಇಷ್ಟು ತಿಳುವಳಿಕೆ, ಇಷ್ಟು ತಿಳಿದಿರೋರ ತರ ಮಾತಾಡ್ತಿರಲ್ಲ, ನಿಮ್ಗೆ ಹೆಂಗೆ ಇದೆಲ್ಲ ನಂಗೆ ಬರುತ್ತಾ ತಲೆಗೆ? ಹಂಗೆ ಅಂತ ಏನಿಲ್ಲ, ಅನ್ನೋದ್ರಲ್ಲಿ ವಿಚಾರಗಳು ತಿಳ್ಕೊಳಕ್ಕೆ ನಾವು PUC ಡಿಗ್ರಿ ಏನಂತಾರಲ್ಲ, ಡಿಗ್ರಿ ಸುಮ್ನೆ ಹೇಳೋದಲ್ಲ, ಡಿಗ್ರಿ ಕಂಪ್ಲೀಟ್ ಆಗಿ ನಾವು ಮೇಜರ್ ಇಂಗ್ಲಿಷ್ ಡಿಗ್ರಿ ತಗೊಂಡಿದ್ದು. ಲಾಸ್ಟ್ ಅಲ್ಲಿ ಒಂದು ಸಬ್ಜೆಕ್ಟ್ ಹೋಯ್ತು, ಸಬ್ಜೆಕ್ಟ್ ಹೋಗಿರೋದ್ರಿಂದ ನಾವು ಡಿಗ್ರಿ ಏನಕ್ಕಾಗಲ್ಲ, ಅದು ಕಂಪ್ಲೀಟ್ ಆಗ್ಬಿಟ್ಟಿದ್ರೆ ಡಿಗ್ರಿ ಮುಗಿದಿದೆ ಅಂತ ಒಂದು ಆಗಿಲ್ದಿರ ನೀವು ಡಿಗ್ರಿ ಅಂತ ಮೆನ್ಷನ್ ಮಾಡಲ್ಲ. ಅಂದ್ರೆ ಮೇಜರ್ ಇಂಗ್ಲಿಷ್ ಸಬ್ಜೆಕ್ಟ್ ಓದದ್ದು, ಅದ್ರಲ್ಲಿ ಮೆನ್ಷನ್ ಮಾಡಲ್ಲ. ಅದಾದ್ಮೇಲೆ ನೀವೇನು ಕೆಲ್ಸ ಸಿಕ್ಕಿಲ್ಲ ಅನ್ನೋದಿಲ್ಲ, ಏನ್ ತಲೆನೋವಿಲ್ದೆ ಏನ್ ಸಿಗುತ್ತೆ ಅದ್ ಮಾಡ್ತಾ ಆರಾಮಾಗಿದ್ದೀರಾ ಜೀವನ? G4S ಕಂಪ್ನಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡಿದೆ. ಕೆಲಸ ಮಾಡಿ G4S ಕಂಪ್ನಿ ಅಂತ ಹುಡುಗಿನ, ನಮ್ದು ಮೈಸೂರು ಜಿಲ್ಲೆ ಚಾಮರಾಜನಗರದ ಹುಡುಗಿನೂ ಮದುವೆನೂ ಆಯ್ತು. ಮದುವೆನೂ ಆಗಿ ಈ ತರದಲ್ಲೇ ತರ ಬಂದಾಗ ಸೆಕ್ಯೂರಿಟಿ ಕೆಲಸ ಇಷ್ಟ ಇಲ್ಲ, ಯಾವ್ದಾರ ಬೇರೆ ಕೆಲಸ ಮಾಡಿ ಬೆವ್ರರ್ಸ ಕೆಲಸ ಮಾಡ್ಬೇಕು ಅಂದ್ರೆ ಈ ಮಾತುಗಳು ಇರ್ತಾವಲ್ಲ, ಏನಾರು ಒಂದು ಮಾಡ್ಬೇಕು ಅಂತಂದಾಗ ಆಗ ಹಳೆ ಟಚ್ ಒಂಚೂರು ಇತ್ತು. ನಾವು ಆಗ ರಜೆ ಇದ್ದಾಗ ಕೆಲ್ಸಕ್ಕೆ ಹೋಯ್ತಿದ್ದೆ, ಪೇಂಟ್ ಕೆಲಸ ಒಂಚೂರು ಟಚ್ ಇತ್ತು. ಸುಮ್ನೆ ಬಂದ್ ಕೆಲಸ ಮಾಡಿದಾಗ ಸುಮ್ನೆ ಮಾಡ್ತಿದ್ದಂಗೆ 800-900 ದುಡ್ಡು ಕೊಡಕ್ ಸ್ಟಾರ್ಟ್ ಆಗಿರಲ್ಲ, ಜೀವನ ನಡೆಯಕ್ ಸಾಕಾಯ್ತು. ಇದೇ ಕೆಲಸ ಕಂಟಿನ್ಯೂ ಆಯ್ತು. ಈಗ ನಮ್ಮ ಈ ಟ್ರೆಂಡಿನ ಗಂಡು ಮಕ್ಳಿಗೆ ಮದ್ವೆ ಆಗದೆ ಕಷ್ಟ ಆಗ್ಬಿಟ್ಟಿದೆ, ಏನ್ ಹೇಳ್ತೀರಾ? ಈಗ ಹೆಣ್ ಸಿಗ್ತಾ ಇಲ್ಲ ಹುಡುಗರಿಗೆ, ಸಿಕ್ಕಿದ್ರು 2 ವರ್ಷಕ್ಕೆ ಡಿವೋರ್ಸ್ ಆಗ್ಬಿಡ್ತೈತೆ. ಅದು ನಾವ್ ಹೇಳಕ್ಕಾಗಲ್ಲ ಸರ್. ಡಿವೋರ್ಸ್ ಆಗ್ಬಿಡ್ತೈತೆ ಅಂತಂದ್ರೆ ಹೆಣ್ಣು ಮಕ್ಳಿಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ತು ಅಂತಂದ್ರೆ, ಮೊದ್ಲು 16-18 ವರ್ಷಕ್ಕೆ ಮಾಮೂಲಿ ನಿಮ್ ಜನಾಂಗದವ್ರು ಮದುವೆ ಆದಂಗೆ ಇವ್ರಿಗೂ ಮಾಡ್ಬಿಡ್ತಿದಾಗ, ಯಾವ ಹುಡುಗಿರು ಚಿಕ್ಕ ವಯಸ್ಸಿದ್ದಾಗ ಓಡೋಗ್ಬೇಕು ಅನ್ನೋ ಮುಂದಿನ ಸ್ಥಿತಿ ಬರ್ತಾ ಇರ್ಲಿಲ್ಲ. ಈಗ ಹುಡುಗಿಗೂ 25-26 ಏಜ್ 30 ಏಜ್ ಕ್ರಾಸ್ ಆಗ ಗಂಟ ಅವಕ್ಕೆಲ್ಲ ಮಾಮೂಲಿ ತಮ್ಮ ಈಗ ಲೈಂಗಿಕ ತೃಪ್ತಿ ಅಂತ ಹೇಳ್ಬೋದಾ? ಲೈಂಗಿಕ ತೃಪ್ತಿ ಹೊಂದೋದಕ್ಕಿಂತ ಅವು ಫಸ್ಟ್ ದುಡ್ಡು, ಸೈಟು, ಮನೆ, ಮಠ ಇದ್ ನೋಡಕ್ ಇರ್ತವೆ. ಅದಿಲ್ಲ ಅಂತಂದ್ರೆ ಒಂದಿನ 2 ದಿನಕ್ಕೆ ತಾಳಿ ಕಟ್ಟಿರೋದ್ರಲ್ಲಿ ಬೆಲೆನೇ ಇಲ್ಲ ಅಂದ್ಬಿಟ್ಟು ಕಿತ್ತೆ ಕೂಡ ಹೋಗಿರ್ತವೆ. ಇವತ್ತು ಅಣ್ಣಯ್ಯ ಫಿಲಂ ನೋಡ್ಬಿಟ್ಟು ಇನ್ಸ್ಪಿರೇಷನ್ ಆಗೋರು ಯಾರು ಇಲ್ಲ. ತಾಳಿ ಕಟ್ಟೆ ಇಟ್ಟಿಗೆ ಅದಕ್ಕೆ ಬೆಲೆ ಅಂತ ಕಿತ್ತೆಸಿತಾರೆ. ಆಯ್ತು, ಇನ್ಸ್ಟಾಗ್ರಾಮ್ ಯಾವಾಗ ಶುರು ಮಾಡಿದ್ರಿ? ಇನ್ಸ್ಟಾಗ್ರಾಮ್ ಶುರು ಮಾಡಿದ್ದು ನಾನು ಒಂದು 2 ವರ್ಷ ಆಗಿದೆ ಸರ್. 2 ವರ್ಷ ಅಂದ್ರೆ ನೀವು ಫಸ್ಟ್ ಸುಮ್ನೆ ನೋಡ್ತಾ ಇದ್ರಿ, ಆಮೇಲೆ ನೀವೇ ವಿಡಿಯೋ ಮಾಡ್ಬೇಕು ಅನ್ನಿಸ್ತು, ದೇಶದ ಬಗ್ಗೆ ಪ್ರಚಾರ ಮಾಡ್ಬೇಕು ಅಂತ ಅನ್ನಿಸ್ತು, ನರೇಂದ್ರ ಮೋದಿಗೆ ವೋಟ್ ಮಾಡ್ಬೇಕು ಅಂತ ಅನ್ನಿಸ್ತು. ಇಂಥ ವ್ಯಕ್ತಿನ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ನಮ್ಗೆ ಅನ್ನಿಸ್ತು. ಯಾಕೆಂದ್ರೆ ಈಗ ಹ್ಯಾಟ್ರಿಕ್ ಸಾಧನೆ ಮಾಡಿ ಇಂದಿರಾ ಗಾಂಧಿ ಮತ್ತೆ ನೆಹರು ಇಂಥವ್ರನ್ನೆಲ್ಲ ಅಧಿಕಾರಾವಧಿಯಲ್ಲಿ ಮೀರ್ಸಿದ್ರು. ನೆಕ್ಸ್ಟ್ ನಾವೇನು ಮಾಡ್ಕೊಳಕ್ಕಿಲ್ಲ ಗುರಿ, ನರೇಂದ್ರ ಮೋದಿ ಅಧಿಕಾರಕ್ಕೆ ಬರ್ತಾ ಇರೋದು ಮತ್ತೆ ಸರಿ. ಅದು ನೋಡಿದವ್ರಿಗೆಲ್ಲ ಕೆಲವು ಜನಕ್ಕೆ ಟೀಕಾ ಊರಿ, ಇನ್ ಮುಂದಕ್ಕೆ ನಾವು ಇದು ಚಾನಲ್ ಕೆಟ್ಟ ಮಾತಾಡಕ್ ಆಗಲ್ಲ. ಏನಿಲ್ಲ, ಚಾನಲ್ ಬೇಡಿ, ನಮ್ ಓನ್ ವಿಡಿಯೋಗಳೇ ಬೇರೆ, ಚಾನಲೇ ಬೇರೆ. ನೀವು ಸ್ಕೂಲ್ ಟೈಮಲ್ಲಿ ಪ್ರಾಸ ಪದಗಳು ಬಳಕೆ ಆಯ್ತಾ? ಇಲ್ಲ ಸರ್, ಅದೇ ಸ್ಕೂಲ್ ಇದ್ರಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಬರ್ತಾ ಇತ್ತು, ಪ್ರಾಸ ಪದಗಳೇನು ಇದು ಮಾಡ್ತಾ ಇರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಲೈನ್ಸ್ ಗಳು ಅದಾಗಿದೆ. ಅದೇ ನರೇಂದ್ರ ಮೋದಿಯಿಂದಾನೇ ಅವ್ರ ಅಧಿಕಾರ ವೈಖರಿ ಅಂತ ಅವರ ಹುಮ್ಮಸ್ಸಿಂದಾನೇ ನನಗೂ ನಮ್ಗೆ ಈ ತರದಲ್ಲಿ ಬಂತು. ಅವ್ರ ಅಭಿಮಾನಿಯಾಗಿ ಇಟ್ಕೊಂಡು ಅವ್ರ ಬಗ್ಗೆ ಮಾತಾಡ್ಬೇಕಲ್ಲ ಅಂತ ಬಂದಾಗ ಅದೇ ಬಂದಂತ ಪದಗಳು ಅಷ್ಟೇ, ಅದೇ ಬಂದದ್ದು, ಅದೇ ರೂಢಿ ಆಗ್ಬಿಡ್ತು, ಅದೇ ರೂಢಿ ಆಗೋಯ್ತು. ಆದ್ರೂ ಅದ್ ಹೆಂಗೆ ಅಷ್ಟು ಪ್ರಾಸ ಪದಗಳು ನಾವು ಸೇರಿಸಿ ಕೂತಿ ಬರೋದ್ರೂ ಬರೀ ಹೇಳಕ್ಕಾಗಲ್ಲ, ನೀವು ನಿಂತು ಜಾಗದಲ್ಲಿ ಹೇಳ್ಬಿಡ್ತೀರ? ಗೊತ್ತಿಲ್ಲ ಸರ್, ಅದು ರೂಢಿಯಾಗಿ ಹೋಯ್ತು. ನಾವು 2024ಕ್ಕೆ ಬಿಜೆಪಿಗೆ ಮತ ದೇಶಕ್ಕೆ ಈತ ಅಂತ ನರೇಂದ್ರ ಮೋದಿ ಅವ್ರಿಗೆ ವೋಟ್ ಮಾಡಿ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಲೈನ್ಗಳು ಅದಕ್ಕೂ ಬರಕ್ ಸ್ಟಾರ್ಟ್ ಆದವು. ಕೆಲವು ಬರ್ತ್ಡೇ ವಿಡಿಯೋಗಳು ಮಾಡಿಸ್ಕೊಳ್ಳೋರ್ಗು ಅಲ್ಲೂ ಪ್ರಾಸಪದಗಳನ್ನು ಆಟೋಮೆಟಿಕ್ ಆಗಿ ಅಲ್ಲಿಂದ ಅಲ್ಲೂ ಲೈನ್ಗಳು ಸ್ಟಾರ್ಟ್ ಆಗೋದು. ಹಂಗಾಗಿ ಕೆಲವು ಕಾಮಿಡಿ ವಿಡಿಯೋಗಳು ಬರ್ತ್ಡೇ ಅಂತ ಫ್ರೆಂಡ್ಸ್ ಗಳು ಕೇಳಿದಾಗ ಮಾಡ್ಕೊಡಲ್ಲ ಅನ್ನಕ್ ಆಗಲ್ಲ, ಅದರಿಂದ ಎಲ್ಲಾ ಕಡೆ ವಿಡಿಯೋ ಮಾಡಿದೀನಿ. ಸೊ ಈಗ ಫ್ರೆಂಡ್ಸ್ ಗಳು ಕೇಳ್ತಾರೆ ಅಂತ ವಿಡಿಯೋ ಮಾಡ್ಕೊಡ್ತೀರಾ? ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಬೆಂಗಳೂರಲ್ಲಿ ನೋಡಿ ಹೇಳ್ತಾ ಇದ್ದೀನಿ. ಬೆಂಗಳೂರಲ್ಲಿ ಜನ ಒಂದು ರೀಲ್ಸ್ ಮಾಡ್ಲಿಕ್ಕೆ ಒಂದು 4,000, 5,000, 10,000 ನಾನ್ ನೋಡ್ದಂಗೆ 20 ಚಿಲ್ಲರೆ ಎಲ್ಲ ತಗೊಳ್ಳುವಂತವ್ರು ಅವ್ರೆ.
ನೀವ್ ಇದುವರೆಗೂ ಕಾಸ್ಟ್ ತಗೊಂಡ್ ರೀಲ್ಸ್ ಮಾಡಿದೀರಾ? ಕಾಸ್ ತಗೊಂಡ್ ರೀಲ್ಸ್ ಮಾಡಿಲ್ಲ ಸರ್. ಫ್ರೆಂಡ್ಶಿಪ್ ಅಲ್ಲಿ ನೋಡೋರು ಅಂಗಡಿಗೆ ಮಾಡ್ಕೊಟ್ರಲ್ಲ ಇವ್ರು ಏನೋ ದುಡ್ಡು ಇಸ್ಕೊಂಡವ್ರೆ ಅಂತ ಅನ್ಕೋತಾರೆ. ದೇವ್ರಾಣ ಪ್ರೀತಿ ವಿಶ್ವಾಸದಲ್ಲಿ ಕರ್ಕೊಂಡು ಹೋಗಿ ಮಾಡಿ ಅಂತಂದವ್ರೆ. ಮಾಡಾದ್ಮೇಲೆ ಅವ್ರು ಏನೂ ಮಾಡಿಲ್ಲ, ಒಂದ್ ಊಟ ತಿಂಡಿ ಅಂತ ಕುಡಿಸ್ತೀನಿ ಅಂತಂದಾಗ ನಾವು ಬೇಡ ಅಂತಂದ್ರೆ ಅವ್ರು ಊಟ ತಿಂಡಿ ಕುಡ್ಸವ್ರೆ. ಅಷ್ಟು ಬಿಟ್ಕೊಂಡ್ರೆ ಯಾರ ಹತ್ರನು ಏನು ಕಾಸು ಇಸ್ಕೊಂಡಿಲ್ಲ, ಇದುವರೆಗೂ ಕಾಸು ಇಸ್ಕೊಂಡಿಲ್ಲ. ಬಟ್ ನೀವು ನಿಮ್ಮಿಂದ ಒಂದು ಪ್ರಚಾರ ಆದ್ಮೇಲೆ ನೀವು ಕಾಸು ಇಸ್ಕೊಳ್ಳೋದು ಒಳ್ಳೇದಲ್ವಾ? ಅದೊಂದು ನ್ಯಾಯ ಅಂದ್ರೆ ಕೊಡ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿ ಇರ್ಬೇಕು. ನಾವಾಗಿದ್ದು ರೀಲ್ಸ್ ಮಾಡ್ತಾ ಇರೋ ಒಂದು ಉದ್ದೇಶ ನಾವು ರಾಷ್ಟ್ರ ರಾಜಕೀಯಕ್ಕೆ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ನಾವು ಇಟ್ಕೊಂಡಿರೋದು. ನಮ್ಮ ಹೆಸರು ಎಲ್ಲೂ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕಂತಂದ್ರೆ ಈಗ ಸಿಕ್ಕದಾಗ ಒಬ್ಬ ಅಭಿಮಾನಿ ಅಂತ ಅಂದ್ಬಿಟ್ಟು ನಮ್ಮ ಅಂಗಡಿ ಒಂದು ವಿಡಿಯೋ ಮಾಡಿ ಅಂತಂದಾಗ ಮಾಡಲ್ಲ ಅಂತ ಅನ್ನಕ್ಕಾಗಲ್ಲ. ಮಾಡ್ಕೊಟ್ಟಾಗ ನಾವ್ ಇವ್ನ ಎಷ್ಟೇ ದುಡ್ಡು ಕೊಡು ಅಂತ ಕೇಳಕ್ಕಾಗಲ್ಲ. ಪ್ರೀತಿ ಪಟ್ಟು ಅವ್ನ್ ಕೊಡ್ಬೇಕು. ಅವ್ನ್ ಕೊಡ್ಲಿಲ್ಲ ಅಂತ ನಾವ್ ಮೇಲ್ ಬಿದ್ದು ಕೇಳಕ್ಕಾಗಲ್ಲ. ಓಕೆ ಓಕೆ. ಆದ್ರಿಂದ ನಾವೆಲ್ಲೂ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರೆ ಎಷ್ಟು ಜನ ನೋಡ್ಬೋದು ನಿಮ್ ಪ್ರಕಾರ? ಅಂತಂದ್ರೆ ಚೆನ್ನಾಗಿರೋದು ಯಾವುದೇ ಕೆಟ್ಟ ಪದಗಳು ಬಳಸ್ತೇ ಇದ್ರೆ ಅದು ಮಿಲಿಯನ್ ಗಟ್ಲೆನೂ ನೋಡೋರು ಅವ್ರೆ. ಕೆಟ್ಟ ಪದಗಳು ಬಳಸಿದಾಗ ಅಂತಂದ್ರ ಪ್ರಾಸ ಸಿಕ್ತು ಅಂತ ಅಂದ್ಬಿಟ್ಟು ಯಾವ್ದೋ ಒಂದು ಕೋಪ ಜಿದ್ದಿ ಮೇಲೆ ಅದರಲ್ಲಿ ಏನಾರು ಒಂದ್ ಮಾಡಿದಾಗ ಅದು ಸಾಮಾನ್ಯವಾಗಿ ಅಫಿಷಿಯಲ್ ಗಳು ಇಂತರದವ್ರು ನೋಡಕ್ ಹೋಗಲ್ಲ, ಅದು ಸ್ವೈಪ್ ಮಾಡ್ಬಿಡೋದು ಉಂಟು. ನಾವು ನೋಡಿದೀವಿ ಕೆಲವೊಂದು ಗಲಾಟೆ ಯಾವ್ದೋ ಊರಲ್ಲಿ ಸ್ಟೇ ಆಗಿರುವಂತದ್ದು, ಅಲ್ಲಿ ಸರಿ ಇಲ್ಲ ಬಾರು ರೆಸ್ಟೋರೆಂಟ್ ಅಂತ. ಇವತ್ತು ಅದನ್ನು ಹೇಳ್ತೀನಿ ಕೇಳಿ. ಊಟ ತಿಂಡಿ ಚೆನ್ನಾಗಿರ್ಲಿಲ್ಲ. ಹೋಟೆಲ್ ಹೋದಾಗ ಅವ್ರು ನಡ್ಸ್ಕೋಬೇಕಾದ ರೀತಿ ಯಾವ ತರ ಅಂತಂದ್ರೆ, ನಮ್ಮ ದುಡ್ಡು ನಾವು ಕೊಟ್ಟು ತಿಂದ ಮೇಲೆ ಅಲ್ಲಿ ಒಂದು ಕ್ಲೀನ್ನೆಸ್ ಇಲ್ಲ. ಹೋಗಿರೋ ಚಿಕನ್ ತಂದು ಕೊಟ್ಟಿದ್ದ, ಹೋಗಿರೋ ಚಿಕನ್ ತಂದು ಕೊಟ್ಟಿದ್ದಿಲ್ಲ, ಹಿಂಗ್ ಮಾಡಿದೆ ಇಲ್ಲ ಅಂತ ನಾನು ಕ್ವಶನ್ ಮಾಡಿದೆ. ಅದಕ್ಕೆ ಅಲ್ಲೊಂದು 10 ಜನ ಸೇರ್ಕೊಂಡು ನನ್ನ ಜೊತೆಲಿ ಗಲಾಟೆ ಮಾಡಿದ್ರು. ನಮ್ಮ ಚಿಕನ್ ಚೆನ್ನಾಗಿದೆ ಅಂತ ವಿಡಿಯೋ ಮಾಡಿದ್ರೆ ನಿನ್ನ ಮುಂದಕ್ಕೆ ಹೋಗಕ್ ಬಿಡಲ್ಲ ಅನ್ನೋ ತರದಲ್ಲಿ ಅಂದ್ರು. ಗಲಾಟೆ ಆಯ್ತು. ನಾನು ಒಂದ್ 2 ಏಟ್ ಹೊಡೆದೆ, ಅವ್ರಿಗೂ ಒಂದ್ 8 ಏಟ್ ಹೊಡೆದ್ರು. ನನ್ಗೆ ಏನ್ ಬೇಜಾರಿಲ್ಲ. ಟೋಟಲ್ ಅಂತೂ ಕೊಳ್ಳಗಾಲ ಅರ್ಗೆಟ್ ಹೋಗ್ಬಿಟ್ಟದೆ. ಅದಕ್ಕೋಸ್ಕರ ಆ ಪಾಪದ ಮೇಲೆ ಕೆಲವೊಂದು ವಿಡಿಯೋಗಳು ಕೆಟ್ಟದಾಗೆ ಮಾಡಿದೆ. ಅದ್ ಬಿಟ್ಟು ಕೊಳ್ಳೇಗಾಲದ ಮೇಲೆ ಏನ್ ಪರ್ಸನಲ್ ಏನು ಇಲ್ಲ. ಆದ್ರೆ ಅಲ್ಲಿರೋರು ಕೆಲವು ಕೆಟ್ಟ ಕಮೆಂಟ್ ಆಗ್ತಿದ್ರಲ್ಲ, ನಮ್ ಕೊಳ್ಳೇಗಾಲ ನೋಡಿದ್ರೆ ಬೆಂಗಳೂರು ಗಡಗಡ ನಡಗುತ್ತೆ ಅಂತ. ಕೊಳ್ಳೇಗಾಲ ಅನ್ನೂರ್ ನೋಡಿದ್ರೆ ನಗಬೇಕು. ಫ್ಲೈಓವರ್ ಆಗೋದ್ಮೇಲೆ ಕೊಳ್ಳೇಗಾಲ ಅಂತಿದ್ರಲ್ಲಿ ಬೆಂಗಳೂರು ಗಡಗಡ ನಡಗದ. ಅದಕ್ಕೆ ಒಂದೊಂದು ಕೆಟ್ಟ ವಿಡಿಯೋ ಮಾಡ್ಬಿಟ್ಟಿದೆ ಅಷ್ಟೇ. ಅದು ಕೊಳ್ಳೇಗಾಲದವ್ರ ಮೇಲೆ ನನ್ಗೇನು ಇಲ್ಲ. ರೆಸಿಡೆನ್ಸಿ ಇಂತ ಜನ ಊಟ ತಿಂಡಿ ಚೆನ್ನಾಗಿಲ್ಲ. ಅದು ಕೆಲವೊಂದು ಜನದಿಂದ ಅವ್ರು ಇದ್ರಲ್ಲ, ಆ ಸೈಡ್ ಕೆಟ್ಟ ಕಮೆಂಟ್ ನವರಿಂದ ನಾ ಅದು ಬೈಬೇಕಾಯ್ತು ಹೊರತು ಇನ್ನೇನಿಲ್ಲ ಅಲ್ಲಿ. ಈಗ ನೀವು ಕೆಲವೊಂದು ಒಳ್ಳೆ ವಿಡಿಯೋನು ಮಾಡಾಕ್ತೀರಾ, ಯಾರು ಕೆಟ್ಟ ಕಮೆಂಟ್ ಹಾಕ್ತಾರೆ, ಅದನ್ನ ನೀವು ಹೆಂಗೆ ತಗೋತೀರಾ? ಓದ್ತೀರಾ ಕಮೆಂಟ್ಸ್ಗಳನ್ನೆಲ್ಲ? ಕಮೆಂಟ್ಸ್ ಗಳು ಅಂದ್ರೆ ಸಾಮಾನ್ಯವಾಗಿ ಒಳ್ಳೆ ವಿಡಿಯೋಗಳಲ್ಲಿ ನಾ ಕಮೆಂಟ್ ನೇ ಓದಕ್ ಹೋಗಲ್ಲ. ಯಾಕಂದ್ರೆ ಒಳ್ಳೆವು ಬಂದಿರ್ತವೆ, ಕೆಟ್ಟವು ಬಂದಿರ್ತವೆ. ಆದ್ರೆ ನಾನು ಉದ್ದೇಶಪೂರ್ವಕವಾಗಿ ಕೆಟ್ಟದಾಗ ಮಾಡ್ಲೇಬೇಕು ಅಂತ ಬಂದಾಗ, ಆ ರೀತಿಲಿ ಯಾವ್ದಾದ್ರು ಕೆಟ್ಟ ಬಂದಾಗ ಅದು ಮನ್ಸಿಗೆ ಬೇರೆ ಉರ್ಬೇಕು. ಆ ಟೈಮಲ್ಲಿ ನಾವು ಕೆಲವೊಂದ್ ಟೈಮ್ ಮನ್ಸ ಅಂತಂದ್ರೆ ಯಾರು ಇದಲ್ಲ, ಸ್ವಲ್ಪ ಮನ್ಸ ಅಂದ್ಮೇಲೆ ಕುಡಿಯೋದು ತಿನ್ನೋದು ಮಾಡೋದು ಇದೇ ಇರ್ತದೆ. ಈಗ ಭಾನುವಾರ ಅನ್ನೋ ತರ ಬಂದಾಗ, ಈ ನಮ್ಮ ಮಂಡ್ಯ ಮೈಸೂರು ಅಂತಂದಾಗ ಬಾಡೂಟಗಳು ಜಾಸ್ತಿ. ಅಲ್ಲಿ ಫ್ರೆಂಡ್ಸ್ ಗಳು ಅಂತ ಸಿಕ್ಬಿಟ್ಟಾಗ ನಾವ್ ಮಾಡ್ಲೇಬೇಕಾಯ್ತದೆ. ಅದೊಂಥರ ಟ್ರೆಂಡ್ ಆಗ್ಬಿಟ್ಟದೆ. ಹಂಗಾದಾಗ ಹಂಗ್ ಮಾಡಿದಾಗ ಆತರ ಕೆಟ್ಟ ಕಮೆಂಟ್ ಗಳು ಬಂದಾಗ, ಆಗ ನಮ್ಗೆ ಹಿಂಗಂದಾರಲ್ಲ ಅಂತ ಕೋಪ ಹತ್ತುಬಿಟ್ಟಾಗ ನಾವು ಸ್ವಲ್ಪ ನಶೆ ಗಿಶೆಲಿದ್ದಾಗ ಮಾಡ್ಬಿಡ್ತೀವಿ. ಬೆಳಿಗ್ಗೆ ಡಿಲೀಟ್ ಮಾಡ್ಬಿಡ್ತೀನಿ. ಡಿಲೀಟ್ ಮಾಡಿದೀರ? ನನಗೂ ಬೇಜಾರಾಗಿ ಹೆಚ್ಚು ಕಮ್ಮಿ ಒಂದ್ 500-600 ವಿಡಿಯೋ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಅಯ್ಯೋ ಸರಿ. ಒಟ್ನಲ್ಲಿ ನಿಮ್ಗೆ ಇನ್ಸ್ಟಾಗ್ರಾಮ್ ಇಂದ ದುಡ್ಡಂತೂ ಏನು ಬರ್ತಾ ಇಲ್ಲ, ಬಟ್ ನೀವು ಒಂದು ಪ್ರಚಾರಕ್ಕೋಸ್ಕರ ಯೂಸ್ ಮಾಡ್ಕೊತೀರಾ. ಅದ್ ಬಿಟ್ಟು ನಿಮ್ಗೆ ಇನ್ಸ್ಟಾಗ್ರಾಮ್ ವಿಡಿಯೋ, ಇವಾಗ ಬೇರೆಯವರು ಎಲ್ಲ ವಿಡಿಯೋ ಮಾಡ್ತಾರೆ, ಈ ಕೊಲಾಬ್ರೇಷನ್ ಅವೆಲ್ಲ ಏನಾದ್ರು ಬಂದಿದ್ಯಾ? ಕೊಲಾಬ್ರೇಷನ್ ಮಾಡಿ ಅಂದ್ರೂ ಮಾಡಲ್ಲ ಸರ್. ಎಲ್ಲ ಈಗ ನೀವೇ ಟಿವಿ ಚಾನೆಲ್ ಅನ್ನೋ ತರದಲ್ಲಿ ಇದು ಮಾಡಿದ್ರಿ. ಈಗ ನೀವು ಇಲ್ಲಿ ಬಂದಾಗ ನಾವ್ ಸಿಗಲ್ಲ ಅಂತ ಆಗಲ್ಲ. ಯಾಕಂದ್ರೆ ಒಂದ್ ಚಾನಲ್ ಗಿಂತ ನಾವು ದೊಡ್ಡವರಲ್ಲ. ಆದ್ರೂ ರೆಸ್ಪಾನ್ಸ್ ಅಂತ ನಾವೇನು ಮಾಡಕ್ ಹೋಗಲ್ಲ. ಯಾಕಂದ್ರೆ ನಮ್ ವೃತ್ತಿ ಪೇಂಟ್ ಕೆಲಸ ಫಸ್ಟ್ ನಾವ್ ಮಾಡ್ಬೇಕು. ಯಾಕಂತಂದ್ರೆ ಅದು ನಾವ್ ಮಾಡಿರೋಂತ ದುಡ್ಡು ಗ್ಯಾರಂಟಿ ಬರ್ತದೆ. ಬೇರೆ ಕಡೆ ಪ್ರಮೋಷನ್ ಅಂತ ಅವ್ರಿಗೆ ಕೈ ಕೈ ನಿಂತ್ಕೊಂಡು ನಾವು ದುಡ್ಡು ಕೊಟ್ಟರು ಅಂತ ಮಿಸ್ ಆಗ ಕುಡ್ದೇ ಇರೋದು ಉಂಟು. ಆದ್ರೆ ಇದು 1,000 ರೂಪಾಯಿ ಬರೋದಂತೂ ಗ್ಯಾರಂಟಿ. ಅದರಿಂದ ನನ್ನ ವೃತ್ತಿಗೆ ನಾ ಗೌರವ ಕೊಡ್ತೀನಿ ಸರ್. ಸ್ನೇಹಿತರೆ, ದಯವಿಟ್ಟು ನಾವು ಬೆಂಗಳೂರು ಜೀವನ ನೋಡಿದೀವಿ. ಅಲ್ಲಿ ತುಂಬಾನೇ ಕಿತ್ತಾಕ್ಬಿಡ್ತಾರೆ ಕಾಸನ್ನ. ಒಂದು ಬಟ್ಟೆ ಅಂಗಡಿ ಪ್ರಮೋಷನ್, ಒಂದ್ ಸಣ್ಣ ರೀಲ್, ಒಂದು ಹೋಟ್ಲು ರೀಲ್ಗೆನೆ 8-9 ಸಾವಿರ ಎಲ್ಲ ತಗೋತಾರೆ. ಬಟ್ ಇಲ್ಲಿ ಮೈಸೂರಲ್ಲಿ ಇಂತ ಹೃದಯವಂತರು ಇರುವಂತ ಜಾಗದಲ್ಲಿ ನೀವು ಒಂದು ಪ್ರಮೋಷನ್ ಮಾಡಿಸ್ಕೊಳ್ಳಿ, ಅದು ರೀಚು ಸಿಗುತ್ತೆ. ಒಳ್ಳೆ ನೀವು ಇಂಥದನ್ನ ಮಾಡ್ಕೊಡಿ ಅಂದ್ರೆ ಅವ್ರು ಅಂತದ್ ಮಾಡ್ಕೊಡ್ತಾರೆ. ನಿಮ್ ಕೈಲಾದಷ್ಟು, ಅವ್ರು ಯಾವತ್ತೂ ಬಾಯ್ಬಿಟ್ಟು ಕೇಳಲ್ಲ. ಕೈಲಾದಷ್ಟು ಕೊಟ್ಟು ನಿಮ್ ಹೆಸರು ನೀವು ಉಳಿಸ್ಕೊಳ್ಳಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಅಷ್ಟೇನೆ.